Namaste. Basic concepts and formula for PUC mathematics or class 11th and 12th mathematics content. Article number 6 calculus, sub-article 6.4 integration. Definite integrals. We define integral of x equal to a to x equal to b. F of x with respect to x equal to g of b upper limit minus of g of lower limit is a, where g of x equal to integral of f of x with respect to x. So example number 1. So integral of lower limit is 1, upper limit is 2. Integral of 1 to 2 x square with respect to x equal to, so integral of x square anta heladre x to the power of 2 plus 1 is 3 divided by 2 plus 1 is 3 and limit is x equal to 1 to 2. So idu actually integration alli there are two types of integration in there. One definite integral, another one is indefinite integral. Indefinite integral ಅಂದರೆ there is no limit ಇರೋದಿಲ್ಲ, ಗೊತ್ತಾಯ್ತಲ್ಲ. ಡೆಫಿನೆಟ್ ಇಂಟೆಗ್ರಲಲ್ಲಿ ಸೊ ಲಿಮಿಟ್ಸ್ ಇದೆ, ಅಂದರೆ ಲೋಯರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಇಸ್ ಪ್ರೆಸೆಂಟ್. ಸೊ ಅದಕ್ಕೆ ಕಾನ್ಸ್ಟೆಂಟ್ ಆಫ್ ಇಂಟೆಗ್ರೇಷನ್ ಬರಿಬಾರ್ದಿಲ್ಲಿ, ಗೊತ್ತಾಯ್ತಲ್ಲ. ಓನ್ಲಿ ಅದು ಬರಿಬೇಕಾಗಿರೋದು ಇಂಡೆಫಿನೆಟ್ ಇಂಟೆಗ್ರಲಲ್ಲಿ ಮಾತ್ರ ಬರಿಬೇಕು. ಈಕ್ವಲ್ ಟು 1/3 ಟೇಕ್ ಇಟ್ ಔಟ್ ಸೈಡ್. ಇಲ್ಲಿ ಎಕ್ಸ್ ಕ್ಯೂಬ್ ಇದೆಯಲ್ಲ, ಸೊ ದಿಸ್ ಎಕ್ಸ್ ಈಕ್ವಲ್ ಟು 1 ಅಂತ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಬೇಕು. ಸೊ ಎಕ್ಸ್ ಪ್ಲೇಸಲ್ಲಿ 2 ಹಾಕ್ಕೊಳ್ಳಿ, ಅಪ್ಪರ್ ಲಿಮಿಟ್ ಇಸ್ 2, ಟು ದ ಪವರಲ್ಲಿ ಏನಿದೆ ಕ್ಯೂಬ್ ಇದೆ, ಕ್ಯೂಬ್ ಮೈನಸ್ ಲೋಯರ್ ಲಿಮಿಟ್ ಇಸ್ 1, ಎಕ್ಸ್ ಪ್ಲೇಸಲ್ಲಿ 1 ಬರಿಬೇಕು, ಟು ದ ಪವರಲ್ಲಿ ಕ್ಯೂಬ್ ಇದೆ, ಕ್ಯೂಬ್ ಬರಿಬೇಕು, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಸೊ ಈಕ್ವಲ್ ಟು 1/3, 2 ಕ್ಯೂಬ್ ಇಸ್ 8, 8 minus 1 is 7. ಸೊ ಈಕ್ವಲ್ ಟು 7 divided by 3 is the answer. So 7/3 is the answer. Next, second one, integral of 0 to pi/2 cos x with respect to x. First normal integration ಮಾಡಬೇಕಂದ್ರೆ indefinite integral ನಲ್ಲೇ ಸಾಲ್ವ್ ಮಾಡಬೇಕು. ಇಂಟೆಗ್ರಲ್ ಆಫ್ cos x with respect to x ಅಂತ ಹೇಳಿದ್ರೆ sin x, ಗೊತ್ತಾಯ್ತಲ್ಲ. x ಕೋಎಫಿಷಿಯಂಟ್ 1 ಇದೆ, ಹಾಗಾಗಿ ಡಿನಾಮಿನೇಟರ್ 1 ಇರುತ್ತೆ. ಸೊ ಲೋಯರ್ ಲಿಮಿಟ್ ಎಷ್ಟು 0, ಎಕ್ಸ್ ಇಸ್ 0, ಅಪ್ಪರ್ ಲಿಮಿಟ್ ಇಸ್ pi/2 ಪ್ಲಸ್ ಸಿ ಬರಿಬಾರ್ದು. ಓಕೆ, ಈಕ್ವಲ್ ಟು ಸೈನ್ ಆಫ್ ಅಪ್ಪರ್ ಲಿಮಿಟ್ ಇಸ್ pi/2 ಮೈನಸ್ ಸೈನ್ ಆಫ್ ಲೋಯರ್ ಲಿಮಿಟ್ ಇಸ್ 0. ಸೊ ಸೈನ್ pi/2 ಮೀನ್ಸ್ ಸೈನ್ 90 ಡಿಗ್ರಿ, ಸೈನ್ 90 ಡಿಗ್ರಿ ಇಸ್ 1 ಮೈನಸ್ ಸೈನ್ 0 ಇಸ್ 0. ಸೊ 1 minus 0 is 1. So 1 is the answer. Next, properties of definite integrals. First property, integral of a to b f of x with respect to x is minus, ಇವಾಗ ನೋಡಿ ಲಿಮಿಟ್ಸ್ ಚೇಂಜ್ ಮಾಡ್ತಾ ಇರೋದು. ಲೋವರ್ ಲಿಮಿಟಲ್ಲಿ a ಇದೆ, ಅಪ್ಪರ್ ಲಿಮಿಟಲ್ಲಿ b ಇದೆ. ಸೊ ಅಪ್ಪರ್ ಲಿಮಿಟನ್ನು ಲೋವರ್ ಲಿಮಿಟ್ಗೆ ಹಾಕಿ ಲೋವರ್ ಲಿಮಿಟನ್ನು ಅಪ್ಪರ್ ಲಿಮಿಟ್ಗೆ ಹಾಕ್ತೇನೆ ಅಂದರೆ ಸೈನ್ ಚೇಂಜ್ ಆಗುತ್ತೆ, ಪಾಸಿಟಿವ್ ಇದ್ದರೆ ನೆಗೆಟಿವ್. f of x with respect to x. Next, integral of a to c f of x dx plus integral of c to b f of x with respect to x ಅಂತ ಹೇಳಿದ್ರೆ integral of a to b, integral of a to b f of x with respect to x ಅಂದರೆ ಸ್ಪ್ಲಿಟ್ ಆಗಿದೆ ಇಲ್ಲಿ. ಸೊ a to c again c to b ಅಂದರೆ a ಇಂದ ಅಂದರೆ f of x ಅಲ್ವಾ. ಸೊ a to c again c to b ಅಂತ ಹೇಳಿದ್ರೆ a ಇಂದ b ಹಾಕ್ತಾಗೆ, ಗೊತ್ತಾಯ್ತಲ್ಲ. ಎಫ್ ಆಫ್ ಎಕ್ಸ್ ಲೋ ಲಿಮಿಟ್ ಎಕ್ಸ್ ಈಕ್ವಲ್ ಟು ಎ. ಓಕೆ, ಎಕ್ಸ್ ಅಂತ ಹೇಳಿದ್ರೆ ದಿಸ್ ಈಸ್ ಎಕ್ಸ್, ದಿಸ್ ಒನ್ ಈಸ್ ಎಫ್ ಆಫ್ ಎಕ್ಸ್. ಸೊ ಎಕ್ಸ್ ಈಕ್ವಲ್ ಟು ಎ ಇಂದ ಶುರು ಮಾಡಬೇಕು. ಎಫ್ ಆಫ್ ಎಕ್ಸ್ದಲ್ಲಿ ಎಕ್ಸ್ ಈಕ್ವಲ್ ಟು ಎ ಅಂದರೆ ಸಮ್ವೇರ್ ಎ ಇಲ್ಲಿ ಬರೀತೇನೆ, ಇದಲ್ಲ, ಇದು ರಾಂಗ್ ಆಗತ್ತದು, ಮೇಲ್ ಬರಿಬೋದು. ಬಿಕಾಸ್ ಎಕ್ಸ್ ಇದು ವ್ಯಾಲ್ಯೂ ಲಿಮಿಟ್ಸ್ ಎಕ್ಸ್ದು, ಗೊತ್ತಾಯ್ತಲ್ಲ. ಹಾಗಾಗಿ ಎಕ್ಸ್ ಎ ಇಲ್ಲಿದೆ. ಸೊ ಎ ಟು ಸಿ
x equal to a to c, again c to b, a to c ಮತ್ತು c ಇಂದ b ಗೆ. ಸೊ ದಿಸ್ ಇಸ್ c, ದಿಸ್ ಒನ್ ಇಸ್ b. ಸೊ ಫುಲ್ ಅವಾಗ ಏನು ಮಾಡೋದು, a to b ಅಂತ ತಗೊಂಡಿರೋದು, a to b f of x dx. ಥರ್ಡ್ ಕೇಸಲ್ಲಿ ಥರ್ಡ್ ಪ್ರಾಪರ್ಟೀಸ್ ಆಫ್ ಡೆಫಿನೈಟ್ ಇಂಟೆಗ್ರಲ್ ಆಫ್ 0 to a f of x with respect to x. So that is equal to integral of 0 to a f of a minus x with respect to x. Okay. Next, fourth integral of minus a to a f of x dx. f of x with respect to x is, so there are two conditions. One, the 0 to a f of x dx into 2 ಬರುತ್ತೆ. 2 integral of 0 to a f of x dx. ಅಂದರೆ ಇಲ್ಲಿ ಏನಾಗಿದೆ, ಇದು 0, this is minus a, this one is plus a. ಸೊ ಮೈನಸ್ a to 0 ಇದೆಯಲ್ಲ, ಅದು ನೆಗೆಟಿವ್ ಪಾರ್ಟ್, ಗೊತ್ತಾಯ್ತಲ್ಲ, ನೆಗ್ಲೆಕ್ಟೆಡ್. ಸೊ 0 to a ಅಂತ ಹೇಳೋದು ಪಾಸಿಟಿವ್ ಪಾರ್ಟು. ಸೊ ದಿಸ್ ಈಸ್ ಈವನ್ ಫಂಕ್ಷನ್ ಆಗುತ್ತೆ, ಗೊತ್ತಾಯ್ತಲ್ಲ. ಬಿಕಾಸ್ ಔಟ್ಪುಟ್ ಏನಾಗ್ತಾ ಇದೆ, ಎಫ್ ಆಫ್ ಮೈನಸ್ ಎಕ್ಸ್ ಅಂತ ತೊಗೊಂಡ್ರೆ ಪಾಸಿಟಿವೇ ಬಂದರೆ, ಎಫ್ ಆಫ್ ಎಕ್ಸೇ ಬಂದರೆ, ಸೊ ದಟ್ ಈಸ್ ಈವನ್ ಫಂಕ್ಷನ್. ಸಪೋಸ್ ಎಫ್ ಆಫ್ ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಬಂತು ಅಂದರೆ ಆಡ್ ಫಂಕ್ಷನ್. ವೆನ್ ಎಫ್ ಆಫ್ ಎಕ್ಸ್ ಇದೆಯಲ್ಲ, ಈಗ ಎಫ್ ಆಫ್ ಎಕ್ಸ್ ಇದೆ, ಸಪೋಸ್ ಎಕ್ಸ್ ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸೇ ಇದ್ದರೆ, ಸೊ ದಟ್ ಈಸ್ ಈವನ್ ಫಂಕ್ಷನ್ ಅಂತ. ಇದು ಈವನ್ ಆಗುತ್ತೆ, ಈವನ್ ಫಂಕ್ಷನ್, ಎಫ್ ಇಸ್ ಫಂಕ್ಷನ್. ಸೊ ಸಪೋಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಇದ್ದರೆ, ಸೊ ದಟ್ ಈಸ್ ಆಡ್ ಫಂಕ್ಷನ್, ಈವನ್ ಫಂಕ್ಷನ್ನು. ಸೊ ದಿಸ್ ಈಸ್ ಆಡ್ ಫಂಕ್ಷನ್, ಗೊತ್ತಾಯ್ತಲ್ಲ. ಸೊ ಆಡ್ ಫಂಕ್ಷನಲ್ಲಿ ಇದು ಏನಾಗುತ್ತೆ, 0, ಸೊ ಫುಲ್ 0. ಇದು ಈವನ್ ಫಂಕ್ಷನಲ್ಲಿ ಟ್ವೈಸ್ ದಿ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್, ಇಂಟೆಗ್ರಲ್ ಆಫ್ 0 to a ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೆಕ್ಸ್ಟ್ ಫಿಫ್ತ್ ಡೆಫಿನೈಟ್ ಇಂಟೆಗ್ರಲ್ ಆಫ್ 0 to 2a ಎಫ್ ಆಫ್ ಎಕ್ಸ್ dx ಈಕ್ವಲ್ ಟು 2 integral of 0 to a f of x with respect to x if f of 2a minus x equal to f of x even like function. ಇದು ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂತು ಅಂದರೆ, ಎಫ್ ಆಫ್ 2a ಮೈನಸ್ ಎಕ್ಸ್ ಈಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದರೆ ಆಡ್ ಲೈಕ್ ಫಂಕ್ಷನ್. ಸೊ ಅವಾಗ 0 ಆಗುತ್ತೆ. ನೆಕ್ಸ್ಟ್ ದಿಸ್ ಈಸ್ ಎಕ್ಸ್ ಆಕ್ಸಿಸ್, ದಿಸ್ ಒನ್ ಈಸ್ ವೈ ಆಕ್ಸಿಸ್. ಸೊ ಸಮ್ ಪಾಯಿಂಟ್ ಎ ಅಂತ ತಗೊಳ್ಳೋಣ, ಎ ಟು ಬಿ. ಸೊ ಫಂಕ್ಷನ್ ಆಗ್ತಾ ಇರೋದು y ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಔಟ್ಪುಟ್ ಈಸ್ ಫಂಕ್ಷನ್ ಆಫ್ ದಿ ಇನ್ಪುಟ್. ನೋಟ್, ಜೊಮೆಟ್ರಿಕಲ್ಲಿ ಇದು ಜೊಮೆಟ್ರಿಕಲ್ಲೇ, ಗೊತ್ತಾಯ್ತಲ್ಲ. ಇಂಟೆಗ್ರಲ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ರೆಪ್ರೆಸೆಂಟ್ಸ್ ದಿ ಏರಿಯಾ ಬೌಂಡೆಡ್ ಬೈ ದಿ ಕರ್ವ್. ಇದು ಏರಿಯಾ ಬೌಂಡೆಡ್ ಬೈ ದಿ ಕರ್ವ್, ಗೊತ್ತಾಯ್ತಲ್ಲ. y ಈಕ್ವಲ್ ಟು ಎಫ್ ಆಫ್ ಎಕ್ಸ್, ದಿ ಎಕ್ಸ್ ಆಕ್ಸಿಸ್ ಆ್ಯಂಡ್ ದಿ ಆರ್ಡಿನೇಟ್ಸ್. ಆರ್ಡಿನೇಟ್ ಯಾವುದು x equal to a and x equal to b. Okay, thank you so much.